ಸುಂದರಾಬಾದ್ ರಾಯಚೂರು, ಚಿಕ್ಕಮಗಳೂರು ಬೇಲೂರು, ಬಾಗಲಕೋಟೆ ಕುರ್ಚಿ, ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು, ಬೆಳಗಾಮು ಧಾರವಾಡ, ಹಾಸನ ಬೇಲೂರು. ಹೀಗೆ ತುಂಬ ಎಷ್ಟು ಮಟ್ಟಿಗೆ ಅಂತಂದರೆ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ತಮ್ಮಲ್ಲಿ ವಿನಂತಿ ಮಾಡೋದು ಮಾಧ್ಯಮದ ಸನ್ಮಿತ್ರರಲ್ಲಿ, ಕುಮಾರಸ್ವಾಮಿಯವರು, ನಾನು, ಮಹಾರಾಜರು, ಅವ್ರ ಹೆಸರು ಹೇಳೋಕ್ಕೆ ನನಗೆ ಜಾಸ್ತಿ ಬರೋದಿಲ್ಲ, ಪಡಪಡ ಅಂತ. ಮಹಾರಾಜ ಅಂದರೆ ಐ ಕ್ಲಾಸಲ್ಲಿ. ಹಾಗಾಗಿ ಒಟ್ಟಿಗೆ ಇವತ್ತು ಬಂದಿದ್ದು ಈ ಭಾಗದ ಜನರಲ್ಲಿ ಇರ್ತಕ್ಕಂಥ ಕೆಲವು ನೋವುಗಳನ್ನು ಹಂಚ್ಕೊಳ್ಳೋದ್ರ ಜೊತೆಯಲ್ಲಿ ಭಾರತ ಸರ್ಕಾರ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಕೊಡಲಿಲ್ಲ. ಇದೆಲ್ಲ ಯಾರು ಕೊಟ್ಟಿದ್ದು? ಏನಾಗಿದೆ ನಿಮ್ಮಲ್ಲಿ? ಅದು ಯಾವುದೋ ಬಡವರು ಒಂದಷ್ಟು ಸಣ್ಣ ಪುಟ್ಟ ಏನೋ ಒಂದಷ್ಟು ಭಾಗ್ಯಗಳು ಕೊಟ್ಟು ಅದು 100 ಪಟ್ಟು 200 ಪಟ್ಟು 500 ಪಟ್ಟು ಜಾಸ್ತಿ ಮಾಡಿಕೊಂಡು ಬಾಕಿದೆಲ್ಲ ಎಲ್ಲಿಗೋಯ್ತಾ ಇದೆ? ನಿಮ್ಮ ಅಡ್ಮಿನಿಸ್ಟ್ರೇಷನ್ ಯಾವ ಮೂಟೆಗೆ ಹೋಗ್ತಾ ಇದೆ? ಅದ್ರ ಬಗ್ಗೆ ನೀವು ಚಿಂತನೆ ಮಾಡ್ತೀರಾ? ನಮ್ಮ ಬಗ್ಗೆ ಮಾತಾಡ್ದಕ್ಕೆ ಹೋಗ್ತೀರಿ. ದಯವಿಟ್ಟು ಅದು ಮಾಡೋದು ಬೇಡ. ನಾನು ಇವತ್ತು ನಂಜನಗೂಡಲ್ಲಿ 49 ಕೋಟಿ ರೂಪಾಯಿಂದು 1 ಎಕರೆ ನಮಗೆ 3 ಗುಂಟೆ ಜಾಗ ಬೇಕು. 1 ಎಕರೆ 3 ಗುಂಟೆ ತಾಕಿ ಹೋನ ಚಾಹಿಯೆ. ನಾವು ಇದ್ರ ಜೊತೆಯಲ್ಲಿ ಯಾವ್ಯಾವುದು ಹಳೆಯ ಕೇಸ್ಗಳಿದ್ದೋ, ಹಳೆಯ ಪ್ರಾಜೆಕ್ಟ್ಗಳಿದ್ದೋ, ಕುಮಾರಣ್ಣವರೇ, ಯಾವುದೂ ನಾವು ನಿಲ್ಲಿಸಿಲ್ಲ. ಪ್ರಧಾನಿಗಳ ಸೂಚನೆ, ಅವರ ದೂರದೃಷ್ಟಿ, ಯಾವುದೇ ಕಾರಣಕ್ಕೆ ರಾಜಕಾರಣ ಬೇಡ, ಅಭಿವೃದ್ಧಿಯ ವಿಚಾರದಲ್ಲಿ ರಾಜಕೀಯ ಬೇಡ. ನಾನು ಗತಿಶಕ್ತಿಯವರು ನಮ್ಮಿಲ್ಲಿದ್ದಾರೆ. ಎಲ್ಲಿ ಅವರ अभी चीफ इंजीनियर किधर थे? उस वक्त क्या उसका नाम किधर चले गए? वही अभी रोज़ा भी नहीं ना, आराम से इधर आना ना. ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಕುಮಾರಸ್ವಾಮಿಯವರು ನನಗೂ ಎಲ್ಲ ಒಂದು ಕಡೆ ಇಷ್ಟೊಂದು ಜನ ಭಾರತ ಸರ್ಕಾರವನ್ನು, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿಗಾಡಿನ ಜನ ಒಂದು ರೀತಿ ತಂಡೋಪತಂಡವಾಗಿ ಬರ್ತಾ ಇದ್ದದ್ದು ನೋಡಿದ್ರೆ ನನಗನ್ನಿಸ್ತದೆ ಭವಿಷ್ಯ ಭಾರತದಲ್ಲಿ ಕರ್ನಾಟಕವು ಕೂಡ ಅಭಿವೃದ್ಧಿಯತ್ತ ಹೋಗ್ತದೆ ಅನ್ನೋದಕ್ಕೆ ಆ ಜನರ ಇವತ್ತು ಮಾರ್ಗದರ್ಶನ, ಅವರ ಒಂದು ರೀತಿಯ ದುಗುಡ, ಸಂತೋಷ, ಇದಕ್ಕೆ ಇವತ್ತು ಕಾರಣ ಸನ್ಮಾನ್ಯ ನಮ್ಮ ಮಂತ್ರಿಗಳು ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು. ನಾನು ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನೀವು ಆದಮೇಲೆ ಒಂದು ಅರ್ಧ ಗಂಟೆ ನಾವು ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಮಾಡಿ, ನಾನು ಪತ್ರಿಕೆಯವ್ರಿಗೆ ಸ್ವಲ್ಪ ಕಸಿಬಿಸಿ ಆಯಿತು, ಇಲ್ಲಿ ಬಂದಾಗೆಲ್ಲ ಕಸಿಬಿಸಿನೇ ಆಯ್ತದೆ. ಅದು ಯಾಕೆ ಏನೋ ಗೊತ್ತಿಲ್ಲ ಕಣ್ರಪ್ಪ, ನಿಮಗೆಲ್ಲ ಒಂದು ಸಾರಿ ಡೈ ಹೊಡಿತೀನಿ, ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಕೊಳ್ಬೇಡಿ. ನಮಗೆ ಒಂದು ಆಸೆ ಇದೆ, ರಾಜ್ಯ ಅಭಿವೃದ್ಧಿ ಆಗುವಾಗ ಮೈಸೂರು ಅಭಿವೃದ್ಧಿ ಆಗಬೇಕು. ಬೆಂಗಳೂರಿನ ಜನಸಂದಣಿಯನ್ನು, ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡ್ತಕ್ಕಂಥದ್ದಕ್ಕೆ ಯಾವುದಾದ್ರೂ ಒಂದು ನಗರ ಇದ್ದರೆ ಅದು ಮೊದಲನೇದು ಮೈಸೂರು. ಅದನ್ನು ಹೊರತುಪಡಿಸಿದ್ರೆ ತುಮಕೂರನ್ನು ಕೂಡ ಅದೇ ರೀತಿ ತೆಗೆದುಕೊಂಡು ಹೋಗತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನನಗೆ ತುಮಕೂರು ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಅದು ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಎಲ್ಲ ಕಡೆಯಲ್ಲೂ ಕೂಡ ಹೋಗ್ತಕ್ಕಂಥದ್ದು ಕನೆಕ್ಟಿವಿಟಿ ಇದೆ. ಆ ಕನೆಕ್ಟಿವಿಟಿಯನ್ನು ನಾವು ಮಾಡಲೇಬೇಕಾಯ್ತದೆ. ನಾನಿವತ್ತು ಮಾಧ್ಯಮದ ಮಿತ್ರರಿಗೆ ವಿನಂತಿ ಮಾಡ್ತೀನಿ, ಸಿದ್ದರಾಮಯ್ಯನವರು ಮಾತೆತ್ತರೆ ಸೋಮಣ್ಣ ಅಂತಾರೆ, ಅದೆಲ್ಲ ಏರ್ಪೋರ್ಟಲ್ಲಿ ನಿಂತ್ಕೊಂಡು ಅವ್ನಿಗೇನು ಫೈಲೇ ಬರೋಲ್ಲ ರೀ. ನಿಜ, ನಮ್ಗೆ ಯಾವುದು ಫೈಲ್ ಬರೋಲ್ಲ, ಎಲ್ಲ ನಿಮ್ಮ ಮನೆಗೆ ಬರ್ತಾವ, ನೀವೇ ದೇವರ.